ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಬಹಳ ಮುಖ್ಯವಾಗಿ ಒಂದ್ ಕಡೆ ಕ್ಯಾಬಿನೆಟ್ನಲ್ಲಿ ಯಾರು ಇನ್ ಯಾರು ಔಟ್ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇದ್ರ ಮಧ್ಯೆ ಇನ್ನೊಂದು ಮುಖ್ಯವಾದಂತಹ ವಿಚಾರ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಸಮರ ಜೋರಾಗಿದೆ. ಕುರ್ಚಿಯ ಸಮರ ಸಿಎಂನ ವಿಚಾರವಾಗಿ ಯಾರನ್ನ ಇಳಿಸ್ತಾರೆ, ಯಾರನ್ನ ಕೂರಿಸ್ತಾರೆ, ಕೂರಿಸೋದಕ್ಕೆ ಏನೆಲ್ಲ ಪ್ಲಾನ್ಗಳಾಗ್ತಾ ಇದೆ, ಯಾರನ್ನ ಸಿಎಂ ಮಾಡ್ತಾರೆ. ಇಷ್ಟು ದಿನ ಇದ್ದದ್ದೇನೋ ಸಿದ್ದರಾಮಯ್ಯ ಅವ್ರನ್ನ ಬಿಟ್ರೆ DK ಶಿವಕುಮಾರ್ ಅಂತ, ಆ ರೀತಿ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಆಗ್ತಾ ಇದೆ, ಅವರ ಪರವಾಗಿ ಬ್ಯಾಟಿಂಗ್ ಮಾಡುವಂತ ಕೆಲಸ ಆಗ್ತಾ ಇದೆ. ಇದೇ ಈಗ ಒಂದು ರೀತಿಯ ಕಾಂಗ್ರೆಸ್ನಲ್ಲಿ ಪ್ರಳಯಕ್ಕೆ ಕಾರಣ ಆಗ್ಬಿಡ್ತಾ ಇದೆ, ಅಲ್ಲೋಲ ಕಲ್ಲೋಲ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಮರ, ಸತೀಶ್ ಜಾರಕಿಹೊಳಿ ಪರ ನಿಂತ ಯತೀಂದ್ರ. ಇತಿಮಿತಿಯಲ್ಲಿ ಇರಿ ಅಂತ DK ಸೈನ್ಯದ ಅಬ್ಬರ. ನವೆಂಬರ್ ಅಂತ್ಯಕ್ಕೆ ಸಂಪುಟ ಸರ್ಜರಿ ಫಿಕ್ಸ್, ಹೊಸತನ ಹಿರಿತನಕ್ಕೆ ಮಣೆ ಹಾಕಲಿದೆ ಕಾಂಗ್ರೆಸ್. ಪಟ್ಟ ಉಳಿಸಿಕೊಳ್ಳಲು ಸಚಿವರ ಸರ್ಕಸ್. ರಾಜ್ಯದಲ್ಲಿ RSS ನಿರ್ಬಂಧ ವಿಚಾರ, ಹೊಸ ಬಿಲ್ ಕೈಬಿಟ್ಟ ರಾಜ್ಯ ಸರ್ಕಾರ. ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಕ್ರಿಶ್ಚಿಯನ್ನರ ನಿರ್ಧಾರ. ರಂಗೇರುತ್ತಿದೆ ಬಿಹಾರ್ ಚುನಾವಣೆ, ತೇಜಸ್ವಿ ಸಿಎಂ ಅಭ್ಯರ್ಥಿ ಅಂತ ಇಂಡಿ ಕೂಟದ ಘೋಷಣೆ. ನಿತೀಶ್ ಕುಮಾರ್ಗೆ NDA ಕೂಟದ ಮಣೆ. ಹಾಸನಾಂಬೆ ಗರ್ಭಗುಡಿ ಬಾಗಿಲು ಬಂದ ಕಡೆ ಗಳಿಗೆಯಲ್ಲೂ ದೇವಿ ಕಣ್ತುಂಬಿಕೊಂಡ ಭಕ್ತಗಣ. ಹುಂಡಿಗೆ ಹರಿದು ಬಂತು ಕೋಟಿ ಕೋಟಿ ಹಣ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯ ರಾಜಕಾರಣಕ್ಕೆ ದಿನಕ್ಕೊಂದು ತಿರು ಸಿಗ್ತಾ ಇದೆ. ಸಿದ್ದರಾಮಯ್ಯ ಕೆಳಗಿಳಿದ್ರೆ ಯಾರು ಸಿಎಂ ಆಗಬೇಕು ಅನ್ನುವಂತ ಚರ್ಚೆ ನಡೀತಾ ಇದೆ. DK ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಸಮರವನ್ನೇ ಆರಂಭಿಸಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. DK ಶಿವಕುಮಾರ್ ಕನಸಿಗೆ ಯತೀಂದ್ರ ಬಿಗ್ ಶಾಕ್. ಸಾವ್ಕಾರ್ ನಾಯಕತ್ವದ ಪರ ಸಿದ್ದು ಪುತ್ರನ ಬ್ಯಾಟ್. ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ. ಈಗಂತ ಹೇಳಿದ್ದು ಯಾರೋ ಬಿಜೆಪಿ ನಾಯಕರಲ್ಲ, ಖುದ್ದು ಸಿಎಂ ಸಿದ್ದರಾಮಯ್ಯ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ತಮ್ಮ ಕ್ಯಾಬಿನೆಟ್ನ ಸಚಿವ ಸತೀಶ್ ಜಾರಕಿಹೊಳಿಗೆ ಮಾರ್ಗದರ್ಶಕರಾಗಲಿದ್ದಾರೆ ಅಂತ ಯತೀಂದ್ರ ಹೇಳಿದ್ದಾರೆ. ಈ ಮಾತು ಸಿಎಂ ಕುರ್ಚಿ ಕನಸು ಕಾಣ್ತಿರುವಂತಹ DKಶಿಗೆ ಸಂಕಷ್ಟ ತಂದಿಟ್ಟಿದೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ. ನಮ್ಮ ಟಾರ್ಗೆಟ್ ಏನಿದ್ರು 2028 ನೋಡಿ. ನಮ್ಮ ಕ್ಲೇಮ್ ಇಲ್ಲ ತಿಳಿದೀವಿ. ಅದು ಅವಕಾಶ ಸಂದರ್ಭ ಬಂದಾಗ ನೋಡೋಣ. ಈಗನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇಟ್ ಮಾಡೋಣ. ಏನಂತದ್ದು ಏನು ಅರ್ಜೆಂಟ್ ಇಲ್ಲ, ವೇಟ್ ಮಾಡೋಣ. ಅದಕ್ಕೆ ಪಕ್ಷ ಕೂಡ ತೀರ್ಮಾನ ಮಾಡಬೇಕಾಗುತ್ತೆ.
ಡಿಕೆಶಿ ಸುತ್ತ ಚಕ್ರವ್ಯೂಹ. ಸದ್ಯಕ್ಕೆ ಜಪ್ಪಯ್ಯ ಅಂದ್ರು ಸಿದ್ದರಾಮಯ್ಯ ಸಿಎಂ ಪಟ್ಟ ಬಿಡಲ್ಲ. 2028ರ ತನಕವೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. 2028ರಲ್ಲಿ ಕೈಪಡಿಯಲ್ಲಿ ಅಸಲಿ ಆಟ ಶುರುವಾಗುತ್ತೆ. ಒಂದು ವೇಳೆ ಕಾಂಗ್ರೆಸ್ 2028ರ ಚುನಾವಣೆ ಗೆದ್ರೆ ಡಿಕೆಶಿಗೆ ಸುಲಭವಾಗಿ ಮುಖ್ಯಮಂತ್ರಿ ಪಟ್ಟ ಸಿಗೋದಿಲ್ಲ. ಯಾಕಂದ್ರೆ ಸಿಎಂ ರೇಸ್ನಲ್ಲಿ ಡಿಕೆಶಿ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ನಿಂತಿರ್ತಾರೆ. ಡಿಕೆಶಿ ಸತೀಶ್ ಇಬ್ರು ಕೂಡ ಸಿಎಂ ಆಗೋ ಶಕ್ತಿ ಉಳ್ಳವರು. ಇಬ್ರು ಪಕ್ಷಕ್ಕಾಗಿ ತನುಮನ ಧನವನ್ನು ಕೂಡ ಅರ್ಪಿಸಿದವರು. ಇದೇ ಕಾರಣಕ್ಕೆ ಡಿಕೆಶಿಗೆ ಸಾಲು ಸಾಲು ಸವಾಲು ಪಕ್ಕ. ಸಿದ್ದು ಉತ್ತರಾಧಿಕಾರಿ ಸತೀಶ್ ಅಂತ ಹೇಳಿಲ್ಲ. ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ತಪ್ಪೇನಿಲ್ಲ. ಡಿಕೆ ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಸಿಎಂ ರೇಸ್ನಲ್ಲಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಯಾರನ್ನು ಬೆಂಬಲಿಸುತ್ತಾರೆ ಎಂಬ ಕುತೂಹಲ ಕೂಡ ಇದೆ. ಆದರೆ ಈಗ ಯತೀಂದ್ರ ನೀಡಿರುವಂತಹ ಹೇಳಿಕೆ ನೋಡಿದರೆ ಸಿದ್ದರಾಮಯ್ಯಗೆ ತಮ್ಮ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಆಯ್ಕೆ ಮಾಡುವ ಒಲವು ಇದೆಯಾ ಎಂಬ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಷ್ಟೆಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ನನಗೆ ಯಡಿಯೂರಪ್ಪ ಅವರು ಈ ಹಿಂದೆ ಹೌಸಲ್ಲಿ ಹೇಳಿದಂತ ಒಂದು ಮಾತು ನೆನಪಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರವಾಗಿ, ಡಿ ಕೆ ಶಿವಕುಮಾರ್ ಅವರೇ, ನೀವು ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ, ನಿಮ್ಮನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಬಿಟ್ಟು ಬಿಡ್ತಾರಾ, ಈ ರೀತಿ ನೇರವಾಗಿ ಹೇಳಿದ್ರು ಯಡಿಯೂರಪ್ಪ ಅವರು. ಈ ವಿಚಾರ ಈಗಲೂ ಕೂಡ ಪ್ರಸ್ತುತ ಮತ್ತು ಭಾರಿ ಚರ್ಚೆ ಆಗ್ತಾ ಇರುತ್ತೆ. ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಕೂಡ ಆಗ್ತಾ ಇರುತ್ತೆ ಯಡಿಯೂರಪ್ಪ ಅವರು ಅವತ್ತು ಹೇಳಿದಂತ ಮಾತು. ಈ ಮಧ್ಯೆ ಬಿಜೆಪಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಆಫರ್ ಕೂಡ ಬಂತ ಅನ್ನುವಂಥ ಪ್ರಶ್ನೆ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ಸ್ಫೋಟಗೊಳ್ತಾ ಇದೆ. ಸಿದ್ದರಾಮಯ್ಯ ಟೀಮಿಂದ ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ಶಾಕ್. ಇನ್ನೇನು ಸಿಎಂ ಆಗ್ಬಿಡ್ತೀನಿ, ಚೇರ್ ಹತ್ತಿರ ಆಗ್ತಾ ಇದೆ, ನಾನು ಸಿಎಂ ಆಗ್ಬಿಡ್ತೀನಪ್ಪ ಅನ್ನೋಷ್ಟರಲ್ಲೇ ಹೊಸ ಲಕ್ಷ್ಮಿ ಪಟಾಕಿನೇ ಸಿಡಿಸ್ಬಿಟ್ಟಿದ್ದಾರೆ. ಅಷ್ಟು ಈಸಿ ಇಲ್ವೇ ಇಲ್ಲ ಡಿ ಕೆ ಸಾಹೇಬ್ರೆ ಅನ್ನೋ ರೀತಿಯ ಒಂದು ಸಂದೇಶ ಸಿದ್ದರಾಮಯ್ಯ ಬಣದಿಂದ ರವಾನೆಯಾಗಿದೆ. ಸಿದ್ದರಾಮಯ್ಯ ಅವರು ಉತ್ತರಾಧಿಕಾರಿ ಯಾರು ಹಾಗಿದ್ರೆ, ಸಿದ್ದರಾಮಯ್ಯ ಅವರು ಆಯ್ತಪ್ಪ ನನ್ನ ಅವಧಿ ಆಯ್ತು, ಬಾ ನೀನು ಸಿಎಂ ಆಗು ಅಂತ ಏನಾದರೂ ಅವ್ರ ಇರಾದೆಗೆ ಬಂದ್ರೆ, ಡಿ ಕೆ ಶಿವಕುಮಾರ್ ಅಷ್ಟು ಈಸಿಯಾಗಿ ಡಿ ಕೆ ಶಿವಕುಮಾರ್ ಸಿಎಂ ಚೇರನ್ನು ಅಲಂಕರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆ ಇವತ್ತಿನ ಬೆಳವಣಿಗೆ. ಹಾಗಿದ್ರೆ ಯಾಕೆ ಅಂತಂದ್ರೆ, ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರು ಸೀನಲ್ಲೇ ಇರಲಿಲ್ಲ. ಇದು ಒಂದ್ ರೀತಿ ಹೆಂಗಾಯ್ತು ಅಂತಂದ್ರೆ, ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ತರ ಆಗ್ಬಿಡ್ತು. ಸಿದ್ದರಾಮಯ್ಯ ಅವ್ರನ್ನ ಬಿಟ್ರೆ ಡಿ ಕೆ ಶಿವಕುಮಾರ್ ಅವರಂತ ಸೀನ್ ಇತ್ತು, ಆದ್ರೆ ಸತೀಶ್ ಜಾರಕಿಹೊಳಿ ಬಂದ್ಬಿಟ್ರು. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರು ಉತ್ತರಾಧಿಕಾರಿ ಆಗಿದ್ರೆ ಡಿ ಕೆ ಶಿ ಕಥೆ ಏನು? ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟ ಡಿಸಿಎಂ ಡಿ ಕೆ ಶಿ ನಿಲುವು ನಿಗೂಢತೆ. ಕೆಲ ದಿನಗಳ ಹಿಂದೆ ಕರ್ನಾಟಕಕ್ಕೆ ಏಕನಾಥ್ ಶಿಂದೆ ಅವರು ಬಂದಿದ್ರು. ಕರ್ನಾಟಕದಲ್ಲೂ ಓರ್ವ ಶಿಂದೆ ಇದ್ದಾರೆ ಅಂತ ಮಹಾ ಡಿಸಿಎಂ ಹೇಳಿಬಿಟ್ಟಿದ್ರು. ಆದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಅವರು ಬಿಜೆಪಿಗೆ ಹೋಗಲ್ಲ ಅಥವಾ ಬೇರೆ ಕಡೆ ಹೋಗಿ ಸಿಎಂ ಆಗಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದು ಸಿಎಂ ವಿಚಾರವಾಗಿ ಬಹಿರಂಗ ಚರ್ಚೆ ಬೇಡ ಅಂದಿದ್ದೇ ಡಿ ಕೆ ಶಿವಕುಮಾರ್ ಅವರು. ತನ್ನ ಆಪ್ತರಿಗೂ ನೋಟಿಸ್ ಜಾರಿ ಮಾಡಿದ್ದು ಕೆಪಿಸಿಸಿ ಅಧ್ಯಕ್ಷರು. ಯಾರು ಅವ್ರ ಪರವಾಗಿ ಮಾತಾಡಿದ್ರು ಅವ್ರಿಗೆ ನೋಟಿಸ್ ಕೊಟ್ಟಿದ್ರು. ಇದೀಗ ಸ್ವತಃ ಸಿಎಂ ಮಗನಿಂದಲೇ ಸತೀಶ್ ಪರ ಬ್ಯಾಟಿಂಗ್. ಸಿದ್ದರಾಮಯ್ಯ ಆಪ್ತರು ಸತೀಶ್ ಬೆಂಬಲಿಸಿದ್ರೆ ಡಿ ಕೆ ಶಿ ಕನಸು ಭಗ್ನವಾಗುತ್ತೆ. ಸತೀಶ್ ಸಿಎಂ ಆಗುವಂತಹ ಸನ್ನಿವೇಶ ಬಂದ್ರೆ ಡಿ ಕೆ ಶಿ ಏನ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇಲ್ಲ ಹೈಕಮಾಂಡ್ ಬಾಗಿಲು ತಟ್ಟಿ ನ್ಯಾಯ ಕೇಳ್ತಾರ ಡಿ ಕೆ ಶಿವಕುಮಾರ್, ಆ ರೀತಿಯ ಆಪ್ಷನ್ ಕೂಡ ಇದೆ. ಹಿಂಗಾಗಿ ಬನ್ನಿ ಬಿಜೆಪಿಗೆ ಅಂತ ಕೇಸರಿ ಸೇನೆಯೂ ಕೂಡ ಆಫರ್ ಕೊಡ್ತಾ ಇದೆ ಅಂತ. ನೋಡೋಣ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಯತೀಂದ್ರ ಸಿದ್ದರಾಮಯ್ಯ ಮಾತು ಕೇಳಿ ಡಿ ಕೆ ಶಿ ಆಪ್ತರು ಕೆರಳಿದ್ದಾರೆ. ಯತೀಂದ್ರ ಇತಿಮಿತಿಯಾಗಿ ಮಾತಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಎಚ್ಚರಿಕೆ ನೀಡಿದ. ಕಾಂಗ್ರೆಸ್ ಪಕ್ಷದಲ್ಲಿನ ಅಧಿಕಾರ ಕಲಹದ ಬಗ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಇದು ಯಾರೇ ಆಗ್ಲಿ, ನಾನೇ ಆಗ್ಲಿ, ಬೇರೆ ಯಾರೇ ಆಗ್ಲಿ, ಇದು ಯಾರಿಗೂ ಶೋಭೆ ತರಲ್ಲ. ಈ ರೀತಿ ಹೇಳಿಕೆ ಕೊಡೋದು ತಪ್ಪು. ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ, ಇಂಥ ಹೇಳಿಕೆ ನೀವು ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಿ, ನೀವು ವಿಧಾನಸಭೆ ಸದಸ್ಯರಲ್ಲ, ವಿಧಾನ ಪರಿಷತ್ ಸದಸ್ಯರು. ನೀವು ಹಿತಿ ಮಿತಿ
ತಾವು ಮಾತಾಡಿದ್ರೆ ಮೇಲು ಅಂತ ನಾನು ಅನ್ಕೊಂಡಿದ್ದೆ. ಹೂನಪ್ಪ, ನಾನ್ ನವೆಂಬರ್ ಕ್ರಾಂತಿ ಅಂತ ಹೇಳಿದಾಗ ಅದನ್ನೇನು ಹೇಳಿದ್ರು, ಬುರುಡೆ ಬಿಜೆಪಿ ಅವರೆಲ್ಲ ಬುರುಡೆ ಬಿಡ್ತಾರೆ ಅಂದ್ರು. ಈಗ ಯತೀಂದ್ರ ಹೇಳಿದಾಗ ಕರೆಕ್ಟ್, ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ನಾಟಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. ಸುಮ್ಮನೆ ಬಾಲಿಶ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿ ಮಾಡೋದು ಒಳ್ಳೆಯದಲ್ಲ. ಆಮೇಲೆ ಹೈಕಮಾಂಡು ಸಹ ಗಮನ ಕೊಡಬೇಕಾಗ್ತದೆ. ಯಾಕೆಂದರೆ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತೀವಿ. ನಮ್ಗೆ 2.5 ಲಕ್ಷ ವೋಟರ್ಸಲ್ಲಿ ಒಬ್ಬ MLA ಓಟು ಅಷ್ಟೇ ಅವಶ್ಯಕತೆ ಇರ್ತದೆ ಸರ್ಕಾರದಲ್ಲಿ. ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನಿರೋದು, ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂತೇಳಿ ನಾನ್ಯಾರು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು, ಇದ್ಯಾ ಧರ್ಮ? ನಾವು ಇಂಥವನ್ನೆಲ್ಲ ಒಪ್ಪೋದಿಲ್ಲ. ಹೈಕಮಾಂಡ್ ಈ ಕೂಡಲೇ ಇದಕ್ಕೇನು ಮಾತಾಡಬೇಕು, ಏನು ಕ್ರಮ ತಗೊಂಡ್ರೆ ಉತ್ತಮ. ನೋಡ್ರಿ, ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆ, ಆಗಲೆಲ್ಲ ನಾನು ಹೇಳೋದಿಲ್ಲ. ಡಿಸೆಂಬರ್ ನಂತರ ಏನಾಗಬೇಕು ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಎಲ್ಲ ನವಂಬರ್ ಕ್ರಾಂತಿ ಅಂತಾರೆ, ನಾನು ಡಿಸೆಂಬರ್ಗೆ ಹೇಳಿದ್ದೀನಿ. ಹಾಗೆ ಆಗ್ತದೆ. ನೀವೇನಾದ್ರ ಬಗ್ಗೆ ಎರಡೇ ಮಾತಾಡೋದು ಬೇಡ. ಅದನ್ನ ಈಗ ಮಾತಾಡಲ್ಲ. ಮುಂದಿನ ವಿಷಯನ ಜನವರಿ ಮೇಲೆ ಡಿಸೆಂಬರ್ ಮುಗಿದ್ಮೇಲೆ ಮಾತಾಡ್ತೀನಿ. ನೋಡಿ, ಈ ರೀತಿ ಪ್ರಶ್ನೆಗಳು ಉದ್ಭವ ಆಗಿರುವಾಗ ಈಗ CM ರೇಸ್ ಯಾರ್ಯಾರ ಮಧ್ಯೆ ಇದೆ, ಅವರ ಬಲಾಬಲ ಏನು, ಪ್ಲಸ್ ಏನು, ಮೈನಸ್ ಏನು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ಸೊ ಮೊದಲೇದಾಗಿ ಮುಖ್ಯಮಂತ್ರಿ ಕುರ್ಚಿ ರೇಸ್ನಲ್ಲಿರುವಂಥ DK ಶಿವಕುಮಾರ್ ಅವರ ಪ್ಲಸ್ ಪಾಯಿಂಟ್ ಏನು? ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆಗುಂದಿದ್ದ ಪಕ್ಷಕ್ಕೆ ಚೈತನ್ಯ ತುಂಬಿದ್ದು DK ಶಿವಕುಮಾರ್ ಅವರು, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಪಕ್ಷ ಸಂಘಟನೆಯನ್ನ ಮಾಡುವಲ್ಲಿ, ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವಲ್ಲಿ, ಕಾಂಗ್ರೆಸ್ ಇಲ್ಲದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುವ ಹಾಗೆ ಮಾಡುವಲ್ಲಿ, ತಮ್ಮ ಹಳೆ ಕಾರ್ಯಕರ್ತರನ್ನ ಹಲವು ಕಾರಣಗಳಿಂದ ಬಿಟ್ಟು ಹೋದವರನ್ನ ಮತ್ತೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು DK ಶಿವಕುಮಾರ್ ಅವರು. ಅದರ ರಿಸಲ್ಟ್ 100+. ಚುನಾವಣೆಯಲ್ಲಿ ತನು ಮನ ಧನ ಎಲ್ಲವನ್ನ ಧಾರೆ ಏರಿದಿದ್ದು ಇದೇ DK ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ರಾಜ್ಯ ಕಾಂಗ್ರೆಸ್ನ ಬೆಸ್ಟ್ ಲೀಡರ್ ಅಂತ ಕರೆಸ್ಕೊಳ್ಳೋದು ಇದೇ DK ಶಿವಕುಮಾರ್ ಅವರು. ಸುಮ್ಮನೆ ಅವರನ್ನ ಬಂಡೆ ಅಂತ ವರ್ಣನೆ ಮಾಡಲಿಲ್ಲ. DK ಶಿವಕುಮಾರ್ ಒಬ್ಬ ಮಾಸ್ ಲೀಡರ್. ಅವರು ಪಕ್ಷ ಸಂಘಟನೆಯಲ್ಲಿ ನಿಸ್ಸೀಮರು. ಆಕರ್ಷಣೆ, ಕಾರ್ಯಕರ್ತರನ್ನ ಸೆಳೆಯುವುದು, ಇವೆಲ್ಲವೂ ಕೂಡ DK ಶಿವಕುಮಾರ್ ಅವರು ಮಾಡ್ತಾರೆ. ಟ್ರಬಲ್ ಶೂಟರ್ ಅಂತ ಅವರನ್ನ ಸುಮ್ಮನೆ ಕರೀಲಿಲ್ಲ. ಹಿಂಗಾಗಿ DK ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಅತ್ಯಂತ ಚಾರ್ಮ್ ಇರುವಂತಹ ಬೆಸ್ಟ್ ಲೀಡರ್ ಇನ್ ಕಾಂಗ್ರೆಸ್ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹಿಂಗಾಗಿ ಅವರ ವರ್ಚಸ್ಸಿನಿಂದ, ಅವರ ಪಕ್ಷ ಸಂಘಟನೆಯ ರಣತಂತ್ರದಿಂದ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಏರಿತು. ಅದು ಅವರು KPCC ಅಧ್ಯಕ್ಷರಾಗಿದ್ದಾಗ ಅನ್ನುವಂಥದ್ದು ವಿಶೇಷ. ಹೀಗೆ ಇರುವಂತಹ DK ಶಿವಕುಮಾರ್ ಅವರಿಗೆ ಕೆಲವು ದೌರ್ಬಲ್ಯ. ಏನು ಆ ದೌರ್ಬಲ್ಯ? ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಪಕ್ಷದ ವಲಯದಲ್ಲಿ, BJP ವಲಯದಲ್ಲಿ, ಜನರಲ್ಲಿ ಈ ರೀತಿಯ ಚರ್ಚೆಗಳಾಗ್ತಾ ಇರುತ್ತೆ. DK ಶಿವಕುಮಾರ್ಗೆ ಶಾಸಕರ ಬೆಂಬಲ ಕಡಿಮೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. DK ಶಿವಕುಮಾರ್ ಮೇಲೆ ಹಲವು ರೀತಿಯ ಆರೋಪಗಳಿದೆ. ಅವರು ಹಲವು ರೀತಿಯ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ. ಇದು ಅವರಿಗೆ ಮೈನಸ್ ಆಗುತ್ತೆ ಅನ್ನುವಂತಹ ಮಾತುಗಳು. ಇನ್ನು DK ಶಿವಕುಮಾರ್ CM ಆಗೋದಕ್ಕೆ ಸ್ವಪಕ್ಷೀಯರಲ್ಲೇ ವಿರೋಧ ಇದೆ. BJPಯನ್ನ ಬಿಟ್ಟುಬಿಡಿ, ಕಾಂಗ್ರೆಸ್ ಪಾರ್ಟಿಯಲ್ಲಿರೋರೇ DK ಶಿವಕುಮಾರ್ CM ಆಗಬಾರದು ಅಂತ ಬಯಸ್ತಾ ಇದ್ದಾರಂತೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸ್ವಪಕ್ಷೀಯರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಹಿಂಗಾಗಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹಾದಿ ಅಷ್ಟೊಂದು ಈಸಿ ಅಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ನೋಡಿದಂಥ DK ಶಿವಕುಮಾರ್ ಅವರಿಗೆ ಈ ಮುಳ್ಳಿನ ಹಾದಿಯನ್ನ ಹೂವಿನ ಹಾದಿಯಾಗಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ವಾ? ಅದು ಕೂಡ ಈಸಿ ಆಗ್ಬೋದು, ಯಾರಿಗೊತ್ತು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇನ್ನ ಸತೀಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಬರೋಣ. ಸತೀಶ್ ಜಾರಕಿಹೊಳಿ CM ರೇಸ್ನಲ್ಲಿ ಇರುವಂತಹ, ಈಗ ಸದ್ಯಕ್ಕೆ ಪ್ರಚಲಿತದಲ್ಲಿ ಮತ್ತು ಮುಂಚೂಣಿಯಲ್ಲಿರುವಂತಹ ಇನ್ನೊಬ್ಬ ನಾಯಕ. ಈ ಸತೀಶ್ ಜಾರಕಿಹೊಳಿ ಅವರ ಬಲ ಏನು? ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ ಈ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕನಾಗುವಂತಹ ತಾಕತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ. ಇದೇ ವಿಚಾರ ಈಗ ಪ್ರಚಲಿತದಲ್ಲಿರೋದು, ಇದೇ ವಿಚಾರ ಚರ್ಚೆ ಆಗ್ತಾ ಇರೋದು. ಅಹಿಂದ, ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟರೆ ಅಹಿಂದ ನಾಯಕ ಯಾರು? ಈ ಅಹಿಂದವನ್ನ ಮುನ್ನಡೆಸ್ಕೊಂಡು ಹೋಗುವಂಥವ್ರು ಯಾರು? ಅದು ಒನ್ ಅಂಡ್ ಓನ್ಲಿ ಸತೀಶ್ ಜಾರಕಿಹೊಳಿ. ಹಿಂಗಾಗಿ ಅವರ ಹೆಸರು ಮುಂಚೂಣಿಯಲ್ಲಿ ಬರ್ತಾ ಇದೆ. ಯತೀಂದ್ರ ಹೇಳಿದ್ದು ಅದನ್ನೇ. ಇವತ್ತು ಸತೀಶ್ ಜಾರಕಿಹೊಳಿ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗಲೂ ಕೂಡ ಹೇಳಿದ್ದದನ್ನೇ. ಅಹಿಂದಕ್ಕೆ ನಾಯಕತ್ವ ಬೇಕು, ಒಬ್ಬ ನಾಯಕ ಬೇಕು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು.
ಯತೀಂದ್ರ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಸೊ ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕನಾಗುವ ತಾಕತ್ತು ಸತೀಶ್ ಜಾರಕಿಹೊಳಿ ಅವರಿಗಿದೆ. ಸಿದ್ದರಾಮಯ್ಯ ಬಣದ ಶಾಸಕರ ಬೆಂಬಲ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ. ಒಂದು ಪಕ್ಷ ಆ ರೀತಿಯ ಪರಿಸ್ಥಿತಿ ಬಂದರೆ ಸಿದ್ದರಾಮಯ್ಯ ಬಣದ ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಜೈ ಅಂತಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಇನ್ನು ಇವರ ದೌರ್ಬಲ್ಯ ಏನು, ಸತೀಶ್ ಜಾರಕಿಹೊಳಿ ಅವರ ದೌರ್ಬಲ್ಯಗಳೇನು, ಇದನ್ನ ನೋಡ್ತಾ ಹೋಗೋಣ. ರಾಜಕಾರಣಕ್ಕೆ ಮಾತಿನ ಕಲೆ ಬೇಕೇ ಬೇಕು. ಮಾತಲ್ಲೇ ಗೆದ್ದಂಥವ್ರು 1000 ಜನ. ತಮ್ಮ ಮಾತುಗಳ ಮೂಲಕ ಜನರಿಗೆ ಹತ್ತಿರ ಆಗಿ ಅಧಿಕಾರದ ಗದ್ದುಗೆ ಏರಿದಂಥವ್ರು ಹಲವು ಜನ. ನಿನ್ನ ಹತ್ರ ದುಡ್ಡಿದೆಯೋ ಇಲ್ಲೋ, ಮಾತಿದ್ರೆ ಮಾತ್ರ ಏನು ಬೇಕಾದ್ದು ಮಾಡ್ಬೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಇದನ್ನು ಹೇಳ್ತಾರೆ, ನಿನ್ನ ಹತ್ರ ಬೆಲ್ಲ ಇರಲಿಲ್ಲ ಅಂದರೆ ಬೆಲ್ಲದಂತ 2 ಮಾತಿರ್ಬೇಕಂತ. ಆ ರೀತಿ ರಾಜಕಾರಣಕ್ಕೆ ಮಾತಿನ ಕಲೆ ಬೇಕು. ಸತೀಶ್ ಜಾರಕಿಹೊಳಿ ಅವರು ಉತ್ತಮ ವಾಗ್ಮಿ ಅಲ್ಲ, ಜಾಸ್ತಿ ಮಾತಾಡೋದೇ ಇಲ್ಲ ಸತೀಶ್ ಜಾರಕಿಹೊಳಿ ಅವರು. ಬಹುಶಃ ಅವ್ರು ಅನ್ಕೊಂಡಿರ್ಬೇಕು ಮಾತಾಡೋದಕ್ಕಿಂತ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ. ನಾವು ಪ್ರಶ್ನೆ ಕೇಳಿದಾಗಲ್ಲ ಹೌದ್ರಿ ಇಲ್ರಿ ಇಷ್ಟೇ ಉತ್ತರ ಅವ್ರದ್ದು, ಜಾಸ್ತಿ ಮಾತಾಡೋದೇ ಇಲ್ಲ ಅವರು. ತೀರಾ ಒತ್ತಾಯ ಮಾಡಿದಾಗ 1-2 ಆಚೆ ಈಚೆ ಮಾತುಗಳನ್ನು ಸೇರಿಸ್ತಾರೆ. ಇನ್ನು ಉತ್ತರ ಕರ್ನಾಟಕ ಭಾಗಕ್ಕಷ್ಟೇ ಸೀಮಿತ ಆದಂತಹ ಸತೀಶ್ ಜಾರಕಿಹೊಳಿ ಅವರು ಈ ಕಡೆ ಬೆಂಗಳೂರು ಸಿಟಿಗೆ ಬಂದರೆ, ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ಅವರ ವರ್ಚಸ್ಸು ಅಷ್ಟು ಹೇಳುವಂತಹದ್ದೇನಿಲ್ಲ. ಬೆಳಗಾವಿಯಲ್ಲಿ ಸೌಕಾರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಸೌಕಾರ್. ಆದರೆ ಬೆಂಗಳೂರಿನಲ್ಲಿ ಈ ಕಡೆ ಕೊಡಗು, ಮೈಸೂರು, ಹಾಸನ, ಮಂಡ್ಯ, ಚಿಕ್ಕಮಗಳೂರು ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ಸು ಇದೆಯಾ? ಇದು ಕೂಡ ನಾವು ಪ್ರಶ್ನೆ ಮಾಡೋಕಲ್ವಾ. ಈ ರೀತಿಯ ಚರ್ಚೆಗಳು ಕೂಡ ಆಗುತ್ತೆ. ಜಾರಕಿಹೊಳಿ ಕುಟುಂಬ ನಾನಾ ಪಕ್ಷಗಳಲ್ಲಿದೆ. ಅವರ ಎಲ್ಲ ಅಣ್ಣ ತಮ್ಮಂದ್ರು ಒಂದೊಂದು ಪಾರ್ಟಿಯಲ್ಲಿದ್ದಾರೆ. ಕುಟುಂಬ ರಾಜಕಾರಣವೇ ಅವರಿಗೆ ನೆಗೆಟಿವ್ ಆಗ್ಬೋದು. ಯಾರಾದರೂ ಇರಲಿ, ಪಾರ್ಟಿ ಅಧಿಕಾರಕ್ಕೆ ಬಂದರೆ ಅವರ ಸಹೋದರ ಯಾರಾದರೂ ಒಬ್ಬರು ಮಿನಿಸ್ಟರ್ ಇದ್ದೇ ಇರ್ತಾರೆ. ಸೊ ಈಗ ಅವ್ರ ಮಕ್ಕಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ಕುಟುಂಬ ರಾಜಕಾರಣ ಅವರಿಗೆ ನೆಗೆಟಿವ್ ಆಗ್ಬೋದು ಅನ್ನುವಂಥ ಮಾತುಗಳು ಕೂಡ ಇದೆ. ಇದು ಜಾರಕಿಹೊಳಿ ಅವರ ಮೈನಸ್ ಪಾಯಿಂಟ್ಸ್. ಪ್ಲಸ್ ಪಾಯಿಂಟ್ಸ್ ಅನ್ನು ನಾನು ಆಗಲೇ ಹೇಳ್ತಾ ಇದ್ದೆ, ಆ ಕಾರಣಗಳಿಂದ ಅವರು ಸಿಎಂ ಆಗೋ ಚಾರ್ಮ್ ಅನ್ನ ಹೊಂದಿದ್ದಾರೆ ಅಂತ. ಮೈನಸ್ ಪಾಯಿಂಟ್ಗಳನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಇನ್ನು ನೆಕ್ಸ್ಟ್, ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಮುಂದಿನ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಆಗಲೇ ನಾನು ಹೇಳ್ತಾ ಇದ್ದೆ ವೀಕ್ಷಕರೇ, ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಆದರೆ ಯಾರು ಇನ್, ಯಾರು ಔಟ್, ಯಾರು ಸೇಫ್ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆ. ಅದಕ್ಕೆ ಒಂದೊಂದಾಗಿ ಉತ್ತರ ನೋಡ್ತಾ ಹೋಗೋಣ. ಈಗ ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ, ಯಾರನ್ನ ಆಚೆ ಹಾಕ್ತಾರೆ ಸಂಪುಟದಿಂದ ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ಮುಖ್ಯವಾಗಿ ಮತ್ತು ಮೊದಲಿಗೆ ಮಧು ಬಂಗಾರಪ್ಪ ಅವರು ಶಿಕ್ಷಣದ ಸಚಿವರಾಗಿ ಕೆಲಸ ಮಾಡ್ತಾ ಇರುವಂಥ ಮಧು ಬಂಗಾರಪ್ಪ ಇಡಿಗ ಸಮುದಾಯಕ್ಕೆ ಸೇರುವಂಥವ್ರು. ಇವರಿಗೆ ಈ ಸಾರಿ ಗೇಟ್ ಪಾಸ್ ಸಿಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಇವರನ್ನ ಬಿಟ್ಟರೆ ನೆಕ್ಸ್ಟ್ ಹಿರಿಯ ಕಾಂಗ್ರೆಸ್ನ ನಾಯಕ ಆಗಿರುವಂತಹ KH ಮುನಿಯಪ್ಪ ಅವರು ಸದ್ಯ ಆಹಾರ ಸಚಿವರಾಗಿದ್ದಾರೆ. ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂಥವರು. ಈ ಮುನಿಯಪ್ಪ ಅವರನ್ನ ಈ ಸಾರಿ ಸಂಪುಟದಿಂದ ಕೈ ಬಿಡುವ ಎಲ್ಲಾ ಸಾಧ್ಯತೆಗಳು ಅಧಿಕವಾಗಿದೆ. ಇವರು ಸಂಪುಟದಿಂದ ಔಟ್ ಆಗುವ ಸಾಧ್ಯತೆ ಇದೆ. ಇನ್ನು ಇವರನ್ನ ಹೊರತುಪಡಿಸಿದರೆ ಮತ್ತೊಬ್ಬ ಸಚಿವ RB ತಿಮ್ಮಾಪುರ್ ಅಬಕಾರಿ ಸಚಿವರಾಗಿರುವಂಥವರು, ಇವರೂ ಕೂಡ ದಲಿತ ಎಡಗೈಗೆ ಸೇರಿದಂಥವ್ರು. ಇವರಿಗೂ ಕೂಡ ಈ ಸಾರಿ ಸಂಪುಟದಿಂದ ಗೇಟ್ ಪಾಸ್ ಸಿಗುತ್ತೆ, ಬೀಡುಕೊಡುಗೆ ಆಗುತ್ತೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಂಪುಟದಲ್ಲಿ ಇದ್ದಂಥವರು, ಅಧಿಕಾರವನ್ನು ಅನುಭವಿಸಿದಂಥವರು, ಆದರೆ ಅವರ ಇಲಾಖೆಯಲ್ಲಿ ಕ್ರಾಂತಿ ರೀತಿಯಲ್ಲಿ ಬದಲಾವಣೆ ಬೆಳವಣಿಗೆ ಆಗ್ತಾ ಇಲ್ಲ. ಹೀಗಾಗಿ ರಿಪೋರ್ಟ್ ಕಾರ್ಡನ್ನು ತರಿಸಿಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಮೊನ್ನೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇಲ್ಲ. ಈಗ ಯಾರನ್ನ ಸಂಪುಟದಿಂದ ಕೈ ಬಿಡ್ತಾರೋ ಅವರು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತನೂ ಏನಲ್ಲ, ಕಂಡಿದ್ದಾರೆ, ಅಧಿಕಾರವನ್ನು ಅನುಭವಿಸಿದ್ದಾರೆ, ಹಲವು ಸಾರಿ ಮಿನಿಸ್ಟರ್ಗಳಾಗಿದ್ದಾರೆ, ಹೊಸಬರಿಗೆ ಅವಕಾಶ ಕೊಡೋಣ ಅಂತ ಹೇಳಿಕೊಂಡಿಯೂ ಕೂಡ ಕೆಲವರನ್ನು ಆಚೆ ಹಾಕುವ ಸಾಧ್ಯತೆಗಳಿದೆ. ಇನ್ನು ನೆಕ್ಸ್ಟ್ ರಹೀಂ ಖಾನ್, ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥವರು. ಈ ರಹೀಂ ಖಾನ್ ಅವ್ರಿಗೂ ಕೂಡ ಈ ಸಾರಿ ಗೇಟ್ ಪಾಸ್ ಸಿಗುವ ಸಾಧ್ಯತೆ ಅಧಿಕವಾಗಿದೆ. ಇವರನ್ನ ಬಿಟ್ಟರೆ ಶಿವಾನಂದ ಪಾಟೀಲ್ ಅವರು ಕೂಡ ಇದ್ದಾರೆ, ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ನಾಯಕ. ಶಿವಾನಂದ ಪಾಟೀಲ್ ಅವರ ಹೆಸರು ಕೂಡ ಮೊನ್ನೆಯೂ ಕೇಳಿ ಬಂದಿತ್ತು. ಈ ಸಾರಿ ಇವ್ರಿಗೂ ಕೂಡ ಗೇಟ್ ಪಾಸ್ ಸಿಗುತ್ತೆ ಅಂತ ಮತ್ತೆ ಅದು ಆಲ್ಮೋಸ್ಟ್ ಖಾತ್ರಿ ಆಗ್ತಾ ಇದೆ. ಶಿವಾನಂದ ಪಾಟೀಲ್ ಅವರನ್ನ ಬಹುತೇಕ ಈ ಸಾರಿ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆಯೇ ಅಧಿಕವಾಗಿದೆ ಅಂತ. ಇನ್ನ ಶರಣಬಸಪ್ಪ ದರ್ಶನಾಪುರ್, ಇವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರೇ. ಇವರನ್ನು ಕೂಡ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಮಾತುಗಳಿದೆ. ಸೊ ಆ ಪ್ರಕಾರ ಅನ್ಕೊಂಡಂತೆ ಆದರೆ ಇವ್ರಿಗೂ ಕೂಡ ಗೇಟ್ ಪಾಸ್ ಫಿಕ್ಸ್.
ಇನ್ನ ಇವರನ್ನ ಹೊರತುಪಡಿಸಿದರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೈಕಮಾಂಡ್ನ ಜೊತೆಗೆ ಭಾರಿ ಖಾಸಾ ಸಂಬಂಧವನ್ನು ಹೊಂದಿದ್ದಾರೆ. ಹೀಗಾಗಿ ಇವರನ್ನ ಕ್ಯಾಬಿನೆಟ್ನಿಂದ ಆಚೆ ಇಡೋದು ಅಷ್ಟು ಸುಲಭವ? ಅಂತಿಮ ಹಂತದಲ್ಲಿ ಇವರೇನಾದರೂ ಪ್ರಭಾವವನ್ನು ಬೆಳೆಸ್ತಾರಾ ತಾವು ಸೇಫ್ ಆಗೋದಕ್ಕೆ? ನೋಡ ಏನಾಗುತ್ತೆ ಅಂತ. ಇನ್ನು ಇವರನ್ನ ಹೊರತುಪಡಿಸಿದರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ವೆಂಕಟೇಶ್ ಅವರು ಕೂಡ ಈ ಸಾರಿ ಬಹುತೇಕ ಸಂಪುಟದಿಂದ ಆಚೆ ಹೋಗ್ತಾರೆ ಅಂತಿದೆ. ಇವರನ್ನ ಹೊರತುಪಡಿಸಿದರೆ ಮತ್ತೊಬ್ಬ ಸಚಿವ ಮಂಕಾಳು ವೈದ್ಯ, ಮೊಗವೀರ ಸಮುದಾಯಕ್ಕೆ ಸೇರಿದಂಥವರು ಮಂಕಾಳು ವೈದ್ಯ, ಇವರನ್ನು ಕೂಡ ಈ ಸಾರಿ ಸಂಪುಟದಿಂದ ಆಚೆ ಇಡುವ ಸಾಧ್ಯತೆ ಇದೆ. ಇನ್ನು ಇವರನ್ನ ಹೊರತುಪಡಿಸಿದರೆ ಜೈನ ಸಮುದಾಯಕ್ಕೆ ಸೇರುವ ಡಿ ಸುಧಾಕರ್ ಅವರ ಬಗ್ಗೆಯೂ ಕೂಡ ಹಲವು ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ಮಾತುಗಳ ಆಧಾರದ ಮೇಲೆ, ಇವರ ರಿಪೋರ್ಟ್ ಕಾರ್ಡ್ನ ಆಧಾರದ ಮೇಲೆ ಅಂತ ಅಗ್ರೆಸಿವ್ ಆಗಿ ಡಿ ಸುಧಾಕರ್ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ ಅನ್ನೋಂಥ ಆರೋಪ ಇದೆ ಇವ್ರ ಮೇಲೆ. ಹೀಗಾಗಿ ಸುಧಾಕರ್ ಅವರಿಗೆ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋಣ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇಷ್ಟು ಜನ ಸಂಪುಟದಿಂದ ಬಹುತೇಕ ಆಚೆ ಹೋಗುವಂಥವ್ರು. ಇನ್ನು ಹಾಗಿದ್ರೆ ಇವರನ್ನ ಆಚೆ ಕಳಿಸಿದ್ರೆ ಒಳಗಡೆ ಕರ್ಕೊಂಡ್ಬರ್ಬೇಕಲ್ಲ ಬೇರೆಯವ್ರನ್ನ. ಯಾರು ಆ ಅದೃಷ್ಟಶಾಲಿಗಳು ನೋಡ್ತಾ ಹೋಗೋಣ. ಯಾರ್ಯಾರ ಎಂಟ್ರಿ ಆಗುತ್ತೆ? KN ರಾಜಣ್ಣ ಅವರು ಮೊದಲ ಪ್ರಾಶಸ್ತ್ಯದಲ್ಲಿದ್ದಾರೆ. ಮೊನ್ನೆ ಅಷ್ಟೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು KN ರಾಜಣ್ಣ ಅವರು. ಈಗ ಅವರನ್ನ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆದರೆ ಮೊದಲು ಅವರನ್ನೇ ಒಳಗಡೆ ಕರ್ಕೊಳ್ತಾರೆ, ಬನ್ನಿ ಸಾರ್ ನೀವು ಅಂತ. ST ಸಮುದಾಯಕ್ಕೆ ಸೇರಿದಂತಹ ಹಿರಿಯ ನಾಯಕ KN ರಾಜಣ್ಣ ಅವರು. KN ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗೋದು ಡೌಟೇ ಇಲ್ಲ. ಅತ್ಯಂತ ಸುಲಭವಾಗಿ KN ರಾಜಣ್ಣ ಅವರು ಈ ಸಾರಿ ಮಂತ್ರಿ ಆಗಿಯೇ ಆಗ್ತಾರೆ, ಅದರಲ್ಲಿ ಡೌಟ್ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವು ರೀತಿಯ ಹಿತಾಸಕ್ತಿಯಿಂದ, ಕೆಲವರ ಅಭಿಪ್ರಾಯದಿಂದ, ಕೆಲವು ಉದ್ದೇಶದಿಂದ ಅವರನ್ನ ಸಂಪುಟದಿಂದ ಕೈ ಬಿಡಲಾಯಿತು. ಆದರೆ ಈ ಸಾರಿ ಆ ರೀತಿ ಆಗಲ್ಲ, ಅವ್ರನ್ನ ಮತ್ತೆ ವಾಪಸ್ ಸೇರಿಸ್ಕೊಳ್ತೀವಿ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಅಂತ. ನೋಡೋಣ ರಾಜಣ್ಣ ಅವರ ಅದೃಷ್ಟ ಹೇಗಿದೆ ಅಂತ. ಇನ್ನ ನಾಗೇಂದ್ರ ಅವರು ರಿಸೈನ್ ಮಾಡಿದ್ರು ಒಂದು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಸಂಪುಟ ವಿಸ್ತರಣೆ ಪುನರ್ರಚನೆ ಆದರೆ ನಾಗೇಂದ್ರನ ತಗೋತೀನಿ ಅಂತ ಹೇಳ್ತಿದ್ದಾರೆ. ಮೊನ್ನೆ ಜಮೀರ್ ಅಹಮದ್ ಕೂಡ ಹೇಳಿದ್ರು ಆ ಮಾತನ್ನ ಬಳ್ಳಾರಿಯಲ್ಲಿ. ಹಾಗಿದ್ರೆ ನಾಗೇಂದ್ರ ಅವ್ರಿಗೆ, ಇವರು ST ಸಮುದಾಯಕ್ಕೆ ಸೇರಿದಂಥವರೇ, ಇವರಿಗೆ ಪ್ರಾಶಸ್ತ್ಯ ಸಿಗುತ್ತಾ? ಹೌದು ಅನ್ನುತ್ತೆ ಕೆಲವು ಮೂಲಗಳು. ಬಿ ನಾಗೇಂದ್ರ ಅವರು ಕೂಡ ಈ ಸಾರಿ ಸಚಿವರಾಗ್ತಾರೆ, ಅವರು ಈ ಸಾರಿ ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದ್ರು, ಬಿ ನಾಗೇಂದ್ರ ಮತ್ತು ರಾಜಣ್ಣ ಇಬ್ಬರು ST ಸಮುದಾಯಕ್ಕೆ ಸೇರಿದಂಥವ್ರು, ನಮ್ಮ ಸಮುದಾಯದ ಇಬ್ಬರು ಸಚಿವರೀಗ ಕ್ಯಾಬಿನೆಟ್ನಲ್ಲಿ ಇಲ್ಲ, ತಗೊಂಡ್ರೆ ನಾಗೇಂದ್ರ ರಾಜಣ್ಣ ಅವ್ರನ್ನೇ ತಗೋಬೇಕು, ತಗೊಳ್ಳಿಲ್ಲ ಅಂತಂದ್ರೆ ಆ ಎರಡೂ ಸಚಿವ ಸ್ಥಾನಗಳನ್ನ ನಮ್ಮ ST ಸಮುದಾಯಕ್ಕೆ ಕೊಡಬೇಕು ಅಂತ ಅವ್ರು ಹೇಳಿದ್ರು. ಸೊ ಇವರು ಯಾಕೆ ಮತ್ತೆ ನಾಗೇಂದ್ರ ಮತ್ತೆ ರಾಜಣ್ಣ ಅವ್ರನ್ನೇ ತಗೊಳ್ಳೋಣ ಅನ್ನುವಂಥ ಇರಾದಿಗೆ ಕಾಂಗ್ರೆಸ್ ಬಂದಿದೆಯಂತೆ. ಇನ್ನು ನೆಕ್ಸ್ಟ್ ಈಡಿಗ ಸಮುದಾಯದ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂಥ BK ಹರಿಪ್ರಸಾದ್ ಅವರಿಗೆ ಈ ಸಾರಿ ಅದೃಷ್ಟ ಕುಲಾಯಿಸುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಮೊನ್ನೆ ಸಿದ್ದರಾಮಯ್ಯ ಅವರು ಮನೆಗೆ ಹೋಗಿದ್ರು, BK ಹರಿಪ್ರಸಾದ್ ಅವರು ಮನೆಗೆ CM ಸಾಹೇಬ್ರೆ ಹೋಗಿದ್ರು. ಇದು ಏದರ ಲಕ್ಷಣ? ಬಹುಶಃ ಅವರು ಮಂತ್ರಿ ಆಗ್ತಾರೆ ಅನ್ನೋಂಥ ಲಕ್ಷಣಗಳು ಅಧಿಕವಾಗಿದೆ. ನೋಡೋಣ ಅವರ ಅದೃಷ್ಟ ಹೇಗಿದೆ ಅಂತ. ಇನ್ನ UT ಖಾದರ್ ಪ್ರಸ್ತುತ ಸ್ಪೀಕರ್, ಅವ್ರು ಯಾವಾಗ ಮಿನಿಸ್ಟರ್ ಆಗ್ತಾರೆ ಅನ್ನೋಂಥ ಮಾತುಗಳು ಇತ್ತು. ಈ ಸಾರಿ ಅವ್ರನ್ನ ಕ್ಯಾಬಿನೆಟ್ಗೆ ತಗೋತಾರೆ ಅನ್ನುವಂತಹ ಚರ್ಚೆಗಳಿದೆ. ಈಗಾಗಲೇ ಆಹಾರ ಸಚಿವರಾಗಿ ಸೇವೆ ಸಲ್ಲಿಸಿದ ಅನುಭವ ಇದೆ, ಹಾಗೇನೆ ಆರೋಗ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ ಅನುಭವ ಇದೆ. UT ಖಾದರ್ ಅವರು ಈ ಸಾರಿ ಮತ್ತೆ ಕ್ಯಾಬಿನೆಟ್ಗೆ ಎಂಟ್ರಿ, ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತಹ UT ಖಾದರ್ ಅನ್ನೋಂಥ ಮಾತು ಇದೆ. ನೋಡೋಣ ಅವರಿಗೆ ಯಾವ ಪೋರ್ಟ್ಫೋಲಿಯೋ ಸಿಗುತ್ತೆ ಅಂತ ಬಂದರೆ. ಇನ್ನ ರೂಪಾ ಶಶಿಧರ್ ದಲಿತ ಎಡುಗೈ ಸಮುದಾಯಕ್ಕೆ ಸೇರಿದಂಥವ್ರು, ಅವರ ತಂದೆ ಈಗ ಸದ್ಯ ಮಿನಿಸ್ಟರ್ ಇದ್ದಾರೆ ಮುನಿಯಪ್ಪ ಅವರು. ತಂದೆ ಅವರನ್ನ ಆಚೆ ಹಾಕಿದರೆ ಮಗಳನ್ನ ಕರ್ಕೊಂಡು ಬರ್ತಾರೆ. ಸೊ ತಂದೆ ಮಿನಿಸ್ಟರ್ ಸ್ಥಾನ ತಪ್ಪಿದ್ರು ರೂಪಾ ಶಶಿಧರ್ ಅವರಿಗೆ ದಲಿತ ಎಡಗೈ ಸಮುದಾಯದಿಂದ ಸಚಿವ ಸ್ಥಾನ ಸಿಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ, ಅವರು ಕೂಡ ಈ ಸಾರಿ ಮಿನಿಸ್ಟರ್ ಆಗ್ತಾರೆ ಅನ್ನೋಂಥ ಮಾತುಗಳಿದೆ. ಇನ್ನು ನೆಕ್ಸ್ಟ್ ನರೇಂದ್ರ ಸ್ವಾಮಿ ಬಹಳ ದಿನಗಳಿಂದ ಒಳಗೊಳಗೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಮಿನಿಸ್ಟರ್ ಆಗಬೇಕು ಅಂತ ಹೇಳಿ. ಮಳವಳ್ಳಿಯಿಂದ ಮತ್ತೆ CM ಅವ್ರನ್ನ ಕರೆಸಿ ಅನೇಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಮಾಡಿಸಿದ್ರು ನರೇಂದ್ರ ಸ್ವಾಮಿ ಅವರು, ಸಿದ್ದರಾಮಯ್ಯ ಆಪ್ತರು. ಈ ಸಾರಿ ಇವರಿಗೂ ಕೂಡ ಅದೃಷ್ಟ ಖುಲಾಯಿಸುತ್ತೆ. ಮಳವಳ್ಳಿ ಕ್ಷೇತ್ರದಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನರೇಂದ್ರ ಸ್ವಾಮಿ ಅವರಿಗೆ ಒಂದು ಇಲಾಖೆಯನ್ನು ಕೊಡೋಣಪ್ಪ ಜವಾಬ್ದಾರಿನ ಅನ್ನೋಂಥ ಮಾತುಗಳು ಕೂಡ ಇದೆ. ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂತಹ ನರೇಂದ್ರ ಸ್ವಾಮಿ ಅವರಿಗೆ ಈ ಸಾರಿ ಮಂತ್ರಿ ಭಾಗ್ಯ ಒಲಿಯುತ್ತಾ? ಬಹುತೇಕ ಹೌದು ಅನ್ನುವಂತಹ ವಿಚಾರಗಳು, ಮೂಲಗಳು ಹೇಳ್ತಾ ಇವೆ. ನೋಡೋಣ ನರೇಂದ್ರ ಸ್ವಾಮಿ ಅವರ ಅದೃಷ್ಟ ಹೇಗಿದೆ ಅಂತ. ಇನ್ನ ಲಿಂಗಾಯತ ಸಮುದಾಯಕ್ಕೆ ಸೇರಿರುವ ಅಪ್ಪಾಜಿ ನಾಡಗೌಡ ಅವರು ಕೂಡ ಈ ಮೊದಲಿನಿಂದನೂ ಕೂಡ
ತಾನು ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ರು. ಅಂದರೆ ಆ ರೀತಿಯ ಮಾತುಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಅವರು ಅರ್ಹರಿದ್ದಾರೆ, ಅವರಿಗೆ ಆ ಒಂದು ಅವಕಾಶ ಸಿಗಬೇಕು ಅನ್ನುವಂಥ ಮಾತುಗಳಿತ್ತು. 3 ಜನ ಸಚಿವರು ಲಿಂಗಾಯತ ಸಮುದಾಯದ, ನಾನು ಆಗಲೇ ಹೇಳ್ತಾ ಇದ್ದೆ, ಶರಣ್ ಪ್ರಕಾಶ್ ಪಾಟೀಲ್, ಶಿವಾನಂದ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ್ ಅವರನ್ನ ಸಂಪುಟದಿಂದ ಕೈ ಬಿಟ್ರೆ ಅದೇ ಲಿಂಗಾಯತ ಸಮುದಾಯದಿಂದ ಇವರಿಗೆ ಪ್ರಾತಿನಿಧ್ಯ ಸಿಗುತ್ತೆ. ದಟ್ ಇಸ್ ನಂಬರ್ 1 ಅಪ್ಪಾಜಿ ನಾಡಗೌಡ. ಇನ್ನು ನೆಕ್ಸ್ಟ್ BR ಪಾಟೀಲ್ ಅವರು ಲಿಂಗಾಯತ ಸಮುದಾಯದಿಂದ ಮತ್ತೊಬ್ಬ ನಾಯಕ, ಕಾಂಗ್ರೆಸ್ನ ಹಿರಿಯ ನಾಯಕ, ಸಿದ್ದರಾಮಯ್ಯ ಅವರ ಸಹಪಾಠಿ ಅಂತಾನೂ ಹೇಳ್ಬೋದು, ಸಿದ್ದರಾಮಯ್ಯ ಅವರ ಆಪ್ತ ಗೆಳೆಯ ಅಂತ ಹೇಳ್ಬೋದು. ಸೊ BR ಪಾಟೀಲ್ ಅವರಿಗೆ ಈ ಸಾರಿ ಅದೃಷ್ಟ ಕುಲಾಯಿಸುವ ಎಲ್ಲ ಲಕ್ಷಣಗಳಿದೆ. ಮುನಿಸ್ಕೊಂಡಿದ್ರು, ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗಿತ್ತು, ಅವರನ್ನ ಸಮಾಧಾನ ಮಾಡುವಂತ ಕೆಲಸ ಆಯಿತು BR ಪಾಟೀಲ್ ಅವ್ರನ್ನ. ಈ ಸಾರಿ ಇನ್ನೂ ಸಮಾಧಾನ ಮಾಡೋದು, ಆಗಪ್ಪ ನಿನ್ ಮಂತ್ರಿ ಅಂತ ಹೇಳಿ. ಸೊ BR ಪಾಟೀಲ್ ಅವರಿಗೆ ಅದೃಷ್ಟ ಕುಲಾಯಿಸುತ್ತಾ ನೋಡೋಣ. ಇನ್ನು ಲಕ್ಷ್ಮಣ್ ಸವದಿ, ಮಾಜಿ ಉಪಮುಖ್ಯಮಂತ್ರಿ, ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇರೋ ಲಕ್ಷ್ಮಣ್ ಸವದಿ ಅವರು ಮಂತ್ರಿ ಆಗ್ತಾರಾ? ಈ ಒಂದು ಪ್ರಶ್ನೆಗೆ ಹೌದು ಅನ್ನುತ್ತವೆ ಮೂಲಗಳು. ಮೊನ್ನೆ ರಮೇಶ್ ಜಾರಕಿಹೊಳಿ ಅವರು ಇವರ ಅಧಿಕಾರದ ವಿಚಾರವಾಗಿ ಒಂದು ಮಾತು ಹೇಳಿದ್ರು, ಅದು ಭಾರಿ ಚರ್ಚೆ ಆಗ್ತಾ ಇದೆ. ಸೊ ಲಕ್ಷ್ಮಣ್ ಸವದಿ ಅವರು ಭಾರಿ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳಿದೆ. ಇನ್ನು ಸೌದಿ ಅವರ ಆಪ್ತರನ್ನ ಇನ್ಕ್ಲೂಡಿಂಗ್ ಸೌದಿ ಅವ್ರನ್ನ ಕೇಳಿದ್ರೆ ನಾವ್ಯಾಕ್ರಿ ಪ್ರಯತ್ನ ಮಾಡೋಣ, ಬರೋದಿದ್ರೆ ಅದೇ ಬರುತ್ತೆ ಅನ್ನುವಂಥ ಮಾತುಗಳು ಬರುತ್ತೆ. ಇರಲಿ, ಏನೇ ಇರಲಿ, ಒಟ್ಟಿನಲ್ಲಿ ಈ ಸಾರಿ ಆಗುವಂಥ ಮಂತ್ರಿ ಆಗುವಂಥ ಲಿಸ್ಟಲ್ಲಿ ಲಿಂಗಾಯತ ಸಮುದಾಯದಿಂದ ಲಕ್ಷ್ಮಣ್ ಸವದಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಒಕ್ಕಲಿಗ KM ಶಿವಲಿಂಗೇಗೌಡರು. ಮೊನ್ನೆ DK ಶಿವಕುಮಾರ್ ಕಾಲಿಗೆ ಬಿದ್ದುಬಿಟ್ರು ಹಾಸನದಲ್ಲಿ. ಅವ್ರಿಗಿಂತ ಒಂದು 6-7 ವರ್ಷ ದೊಡ್ಡವರು ಶಿವಲಿಂಗೇಗೌಡರು. DK ಶಿವಕುಮಾರ್ ಅವ್ರ ಕಾಲು ಬಿದ್ದಿದ್ದು ಏನಕ್ಕೆ ಅಂತ ಭಾರಿ ಚರ್ಚೆ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಹಿರಿಯರು ಶಿವಲಿಂಗೇಗೌಡರು, DK ಶಿವಕುಮಾರ್ ಕಾಲು ಬೀಳುವಂಥ ಅಗತ್ಯ ಏನಿತ್ತು? ಯಾಕೆ? ಮಂತ್ರಿ ಆಗೋ ಆಸೆಗಾ? ಈ ಪ್ರಶ್ನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೇಳಿದ್ರಿ, ಶಿವಲಿಂಗೇಗೌಡರು ನಾವಲ್ಲ. ಸೊ ಶಿವಲಿಂಗೇಗೌಡರ ಅದೃಷ್ಟ ಖುಲಾಯಿಸುವಂಥ ಎಲ್ಲ ಲಕ್ಷಣಗಳಿದೆ. ಒಕ್ಕಲಿಗ ಸಮುದಾಯದಿಂದ KM ಶಿವಲಿಂಗೇಗೌಡರು ಹಿರಿಯರು, ಅವರು ಕೂಡ ಅರಸೀಕೆರೆ ಕ್ಷೇತ್ರದಿಂದ ಕಂಟಿನ್ಯೂಸ್ ಆಗಿ ಆರಿಸಿ ಬರ್ತಾ ಇದ್ದಾರೆ. ಬಹುಶಃ ಅವ್ರಿಗೂ ಅದೃಷ್ಟ ಕುಲಾಯಿಸುವ ಎಲ್ಲ ಲಕ್ಷಣ ಇದೆ. ಯಾವ ಪೋರ್ಟ್ಫೋಲಿಯೋ ಕೊಡ್ತಾರೆ ಗೌಡರಿಗೆ ನೋಡೋಣ. ಇನ್ನು ನೆಕ್ಸ್ಟ್ ಒಕ್ಕಲಿಗ ಸಮುದಾಯದಿಂದ ಕೃಷ್ಣಪ್ಪ ಅವರ ಅದೃಷ್ಟ ಖುಲಾಯಿಸಬಹುದು. ಲೇಔಟ್ ಕೃಷ್ಣಪ್ಪ ಅಂತಲೂ ಕರೀತಾರೆ ಇವ್ರನ್ನ. ಕೃಷ್ಣಪ್ಪ ಅವರಿಗೆ ಅದೃಷ್ಟ ಖುಲಾಯಿಸಿ ಮತ್ತೆ ಅವರು ಮಂತ್ರಿ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ. ಇನ್ನು TB ಜಯಚಂದ್ರ ಅವರು, ಅದೇ ಅಂದರೆ ಅಷ್ಟು ಈಸಿನಾ? ಗೆದ್ದಾಗಲೇ, ಫಸ್ಟ್ ಟೈಮ್ ಗೆದ್ದಾಗಲೇ ಮಂತ್ರಿ ಆದಂಥವ್ರು ಅವರು. ಇನ್ನು ಅವರನ್ನ ಬಿಟ್ಟು ಕೊಡುವ ಸಾಧ್ಯತೆ ಇದೆಯಾ? ನೋ ಚಾನ್ಸ್. ಇನ್ನು HK ಪಾಟೀಲ್, ಕಾನೂನು ಸಚಿವರು, ಹಿರಿಯರು. HK ಪಾಟೀಲ್ ಅವರನ್ನು ಕೂಡ ಅವರು ಅಷ್ಟೇ, ಅವರಾಯಿತು, ಅವ್ರ ಕೆಲಸ ಆಯಿತು. ಒಣ ಉಸಾಬರಿ ನಮಗೆ ಬೇಡಪ್ಪ ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅವ್ರ ಇಲಾಖೆಯಲ್ಲಿ ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರವನ್ನು ಅಚ್ಚುಕಟ್ಟಾಗಿ ಪ್ರತಿನಿಧಿಸ್ತಾ ಇದ್ದಾರೆ HK ಪಾಟೀಲ್ ಅವರು. ಹೀಗಾಗಿ ಅವರ ಇಲಾಖೆಯಿಂದ ನಮಗೇನು ತೊಂದರೆ ಇಲ್ಲ, ಮುಂದುವರ್ಕೊಂಡು ಹೋಗಲಿ. HK ಪಾಟೀಲ್ ಅವರು ಸ್ಥಾನವೂ ಕೂಡ ಸೇಫ್ ಆಗಿದೆ. ಇನ್ನು ಚಲುವರಾಯಸ್ವಾಮಿಯವರು, ಇವ್ರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಕೃಷಿ ಸಚಿವರಾಗಿ ಇವರು ಮುಂದುವರಿತಾರೆ. ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಸಚಿವರಾದ ನಂತರ ಆ ಅರಣ್ಯ ಇಲಾಖೆಯಲ್ಲಿ ಎದುರಿಸಿದ ಹಲವು ಸವಾಲುಗಳನ್ನು ಈಸಿಯಾಗಿ ಅವರು ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಅರಣ್ಯ ಒತ್ತುವರಿ, ಅದನ್ನೂ ಕೂಡ ಅವರು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಈಶ್ವರ್ ಖಂಡ್ರೆ ಅವರು ಅರಣ್ಯ ಖಾತೆಯನ್ನು ತಮ್ಮದಾಗಿಸಿಕೊಂಡ ಮೇಲೆ ಒಳ್ಳೆ ಸುಧಾರಣೆ ಆಗಿದೆ ಆ ಇಲಾಖೆಯಲ್ಲಿ. ಈ ರೀತಿಯ ಒಂದು ಪಾಸಿಟಿವ್ ಒಪಿನಿಯನ್ ಅವ್ರ ಮೇಲೆ ಇದೆ. ಹೀಗಾಗಿ ಅವರು ಸೇಫ್. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ಸಿದ್ದರಾಮಯ್ಯ ಸಂಪುಟದಲ್ಲಿರುವಂಥ ಏಕೈಕ ಮಹಿಳಾ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರಿಗೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅವರ ಇಲಾಖೆಯು ಕೂಡ ಈಗಾಗಲೇ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ ಅನ್ನುವಂಥ ಮಾತುಗಳಿರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಥಾನಕ್ಕೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅವರು ಅದೇ ಪೋರ್ಟ್ಫೋಲಿಯೋದಲ್ಲಿ ಮುಂದುವರಿತಾರೆ. ಅವರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವು ಕಡೆ ಮಾತಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ನಮ್ಮ ನಿರ್ಧಾರ, ನಾವು ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತೀನಿ, ಶಿಸ್ತಿನ ಸಿಪಾಯಿ ಅಂತ ಹೇಳ್ತಾರೆ. ಸೊ ಇವರಿಗೆ ಕೃಪಾ ಕಟಾಕ್ಷ ಇದೆ, ಅವರ ಕೆಲಸವೂ ಕೂಡ ಅವರಿಗೆ ಶ್ರೀರಕ್ಷೆಯಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸೇಫ್ ಆಗಿದ್ದಾರೆ. ಇನ್ನು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರು ಕೂಡ ತಮ್ಮ ಆ ಒಂದು ಇಲಾಖೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಇಡೀ ರಾಜ್ಯವನ್ನ ಸುತ್ತಾಡ್ತಾರೆ. ಇವ್ರಿಗೂ ಕೂಡ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಇಲ್ಲ, ಪಾಸಿಟಿವ್ ಆಗಿ ಒಪಿನಿಯನ್ ಇದೆ. ಹೀಗಾಗಿ ಸಂತೋಷ್ ಲಾಡ್ ಅವರು ಕೂಡ ಸೇಫ್ಟಿಯಲ್ಲಿ ಪಾಸ್, ಇವ್ರಿಗೂ ಏನು ತೊಂದರೆ ಇಲ್ಲ. ಇನ್ನು ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು, ಸಿದ್ದರಾಮಯ್ಯ ಅವರ ಆಪ್ತರು, ಇವರನ್ನ ಟಚ್ ಮಾಡೋದಕ್ಕಾಗುವುದಿಲ್ಲ. ಅವರ ಕ್ಷೇತ್ರದಲ್ಲಿಯೂ ಕೂಡ ಅಷ್ಟೇ. ಹೀಗಾಗಿ ಬೈರತಿ ಸುರೇಶ್ ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್,
ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆಯನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಅವರು ಆರೋಗ್ಯ ಇಲಾಖೆಯನ್ನು ನೋಡಿದಂಥವರು, ಆ ಅನುಭವ ಇರುವಂಥವರು, ಅಚ್ಚುಕಟ್ಟಾಗಿ ಆ ಇಲಾಖೆಯನ್ನು ನಿಭಾಯಿಸ್ಕೊಂಡು ಹೋದಂಥವರು, ಅವ್ರಿಗೂ ಕೂಡ ಏನು ತೊಂದರೆ ಇಲ್ಲ. ದಿನೇಶ್ ಗುಂಡೂರಾವ್ ಸೇಫ್ ಮಿನಿಸ್ಟರ್. ಇನ್ನು ನೆಕ್ಸ್ಟ್ ಎಸ್ ಮಲ್ಲಿಕಾರ್ಜುನ್, ಗಣಿ ಮತ್ತು ತೋಟಗಾರಿಕೆ. ಶಿವಶಂಕರಪ್ಪ ಅವ್ರ ಮಗ ಎಸ್ ಮಲ್ಲಿಕಾರ್ಜುನ್ ಏನು ತೊಂದರೆ ಇಲ್ಲ, ಅವ್ರ ಕೆಲಸನ ನೀಟಾಗಿ ಮಾಡ್ತಾ ಇದ್ದಾರೆ, ಒಬ್ಬ ಪ್ರಭಾವಿ ನಾಯಕ. ಹಿಂಗಾಗಿ ಅವರೂ ಕೂಡ ಸೇಫ್ ಮಂತ್ರಿ, ಅವರ ಸ್ಥಾನಕ್ಕೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಸೊ ಇಷ್ಟು ಜನ ಸೇಫ್ ಮಂತ್ರಿಗಳು, ಯಾರು ಇನ್ನಾದ್ರೇನು ಯಾರು ಔಟ್ ಆದ್ರೇನು, ಈ ಸೇಫ್ ಮಂತ್ರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ಏನೂ ವಿಘ್ನ ಬಾರದ ಹಾಗೆ ಮುಂದುವರಿಕೊಂಡು ಹೋಗ್ತಾರೆ, ಏನು ತೊಂದರೆ ಇಲ್ಲ. ಇನ್ನು ನೆಕ್ಸ್ಟ್ ಉಪಮುಖ್ಯಮಂತ್ರಿ ಗದ್ದುಗೆ ಏರೋದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ಲಾನ್ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಬಾಂಬ್ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ದೆಹಲಿಯಲ್ಲಿ ಕುಳಿತು ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ, ಆದರೆ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಖರ್ಗೆ ನೇತೃತ್ವದಲ್ಲಿ ಪ್ಲಾನ್ ರೆಡಿ ಆಗಿದೆ ಅಂತ ಶ್ರೀರಾಮುಲು ಅವರು ಹೇಳಿದ್ದಾರೆ. ಇವತ್ತು ಏನು ಅಂದ್ರೆ ದ್ವೇಷದ ರಾಜಕಾರಣ. ಅವ್ರು ಇದ್ದರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡೋಂಥ ಕೆಲಸ ಮಾಡ್ತಾರೆ. ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ. ಏನು ಆ ಒಳ ಒಪ್ಪಂದ, ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಅಲ್ಲಿ ಹೈಕಮಾಂಡಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷರು ಏನು ತೀರ್ಮಾನವನ್ನು ತೊಗೊಂಡಿದ್ದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು. ಒಂದು ಅಜೆಂಡಾ ಏನಪ್ಪ ಅಂದರೆ ಅವ್ರ ಮಗ ಆದಂಥ ಪ್ರಿಯಾಂಕಾ ಖರ್ಗೆರನ್ನು ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಅವರೆಲ್ಲ ಕೆಲಸ ಅವ್ರು ಏನೇನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಮುಚ್ಚಾಕಬೇಕು ಅನ್ನೋಂಥ ಕಾರಣದಿಂದ ಪ್ಲ್ಯಾನ್ಡ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ಏನು ಅಂದ್ರೆ ದ್ವೇಷದ ರಾಜಕಾರಣ. ಅವ್ರು ಇದ್ದರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ RSSಗೆ ಕಡಿವಾಣ ಹಾಕಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು, ಆದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಿನ್ನಡೆಯಾಗಿದೆ. ಸರ್ಕಾರ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ವಿಚಾರಗಳನ್ನ ಒಪ್ತಾ ಇಲ್ಲ. ಈ ಕಡಿವಾಣ ಹಾಕುವ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಹೊಸ ಬಿಲ್ ಬೇಕಾಗಿಲ್ಲ, ಈ ಹಿಂದೆ ಸರ್ಕಾರ ಮಾಡಿದ್ದ ಆದೇಶವೇ ಸಾಕು ಅಂತ ಹೇಳುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಬ್ರೇಕ್ ಹಾಕಿದೆ. ಜೊತೆಗೆ ಸಂಪುಟದ ಉಳಿದ ನಾಯಕರು ಕೂಡ ಖರ್ಗೆ ಅವರಿಗೆ ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಬರೋಣ. ರಾಜ್ಯದಲ್ಲಿ RSSಗೆ ಕಡಿವಾಣ ಕದನ, ಹೊಸ ಬಿಲ್ಗೆ ಸರ್ಕಾರದಿಂದ ರೆಡ್ ಸಿಗ್ನಲ್. RSS ಚಟುವಟಿಕೆಗಳ ನಿಯಂತ್ರಣಕ್ಕೆ ಮುಂದಾಗಿದ್ದ ಸರ್ಕಾರ ಈಗ ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಸರಿದಿದೆ. ಹೊಸ ಬಿಲ್ಗೆ ಸರ್ಕಾರ ರೆಡ್ ಸಿಗ್ನಲ್ ನೀಡಿದೆ. IT-BT ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದ್ದೇವೆ. ಹೊಸ ಮಸೂದೆಯನ್ನ ಮಂಡನೆ ಮಾಡುವುದು ಬೇಡ ಎಂಬ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಹೊಸ ಮಸೂದೆಗೆ CM DCM ಸೇರಿದಂತೆ ಹಿರಿಯ ಸಚಿವರೇ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಈ ತೀರ್ಮಾನಕ್ಕೆ ಬರಲಾಗಿದೆಯಂತೆ. ಸಂಪುಟದಲ್ಲಿ RSS ಚರ್ಚೆ. ಕಳೆದ ವಾರದ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರಿ ಜಾಗದಲ್ಲಿ RSS ಚಟುವಟಿಕೆ ನಿಯಂತ್ರಿಸುವಂತೆ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಯಿತು. ಈ ವೇಳೆ ಸರ್ಕಾರಿ ಆದೇಶವನ್ನು ಹೊರಡಿಸಿದರೆ ಸಾಕು, ಸುಮ್ಮನೆ ವಿಚಾರವನ್ನ ಎಳೆದಾಡುವ ಅಗತ್ಯವಿಲ್ಲ, ಸದ್ಯಕ್ಕೆ ಯಾವ ಮಸೂದೆಯೂ ಕೂಡ ಬೇಡ, ನಾವು ಈಗ ಕ್ರಮವನ್ನು ಕೈಗೊಂಡ್ರೆ RSSಗೆ ಸುಮ್ಮನೆ ಪ್ರಚಾರ ನೀಡಿದಂತೆ ಆಗುತ್ತದೆ ಅಂತ ಪ್ರಿಯಾಂಕ್ ಖರ್ಗೆಗೆ CM DCM ಸೇರಿ ಹಲವು ಹಿರಿಯ ಸಚಿವರು ಕಿವಿಮಾತು ಹೇಳಿದ್ದಾರೆ. ಪಥಸಂಚಲನಕ್ಕೆ ಕ್ರೈಸ್ತ ಸಮುದಾಯದ ಅರ್ಜಿ. ಚಿತ್ತಾಪುರ ಪಥಸಂಚಲನಕ್ಕೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪ್ರಾರ್ಥನಾ ನಡಿಗೆ ಮಾಡುತ್ತೇವೆ, ಅನುಮತಿ ಕೊಡಿ ಅಂತ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಅರ್ಜಿಯನ್ನು ಹಾಕಿದೆಯಂತೆ. ಇಷ್ಟೇ ಅಲ್ಲ, ರಾಜ್ಯ ರೈತ ಸಂಘ, ಹಸಿರು ಸೇನೆ ಕೂಡ ಹಸಿರು ಶಾಲು ಬಾರ್ಕೋಲಿನೊಂದಿಗೆ ಪಥಸಂಚಲನಕ್ಕೆ ಪ್ಲಾನ್ ಮಾಡಿವೆ. ಮಸೀದಿ ಇರೋ ರಸ್ತೆಗೆ ಯಾಕೆ ಹೋಗಬಾರದು? ಕಾಂಗ್ರೆಸ್ ನಾಯಕರಿಗೆ ತೇಜಸ್ವಿ ಸೂರ್ಯ ಪ್ರಶ್ನೆ. ಎಲ್ಲ ಸಮುದಾಯಗಳಿಗೆ, ಅದರಲ್ಲೂ ಹಿಂದೂ ಸಮುದಾಯದವರಿಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ದೀಪಾವಳಿ ಪ್ರೊಸೆಷನ್ನು ಅಥವಾ ಗಣಪತಿ ಪ್ರೊಸೆಷನ್ನು
ಮಸೀದಿ ಇರುವಂಥ ರಸ್ತೆಯಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಯಾವ ಕಾನೂನಿದೆ? ಯಾಕೆ ಹೋಗಬಾರ್ದು? ಆ ಜಾಗ ಏನು ಭಾರತಕ್ಕೆ ಸೇರಿರೋದಲ್ವಾ? ಆರ್ಎಸ್ಎಸ್ ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಮಣಿದಂತೆ ಕಾಣ್ತಿದೆ. ಆದರೆ ಚಿತ್ತಾಪುರದಲ್ಲಿ ಪಥಸಂಚಲನ ಹೇಗಿರುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.